ವೆಲ್ಕಮ್ ಬ್ಯಾಕ್. ಸರ್ಕಾರದ ವಿರುದ್ಧ ಸಮರವನ್ನ ಸಾರಿದ್ದಾರೆ ಸರ್ಕಾರಿ ನೌಕರರು. ಇವತ್ತು ರಾಜ್ಯದ ಬಹುತೇಕ ಸರ್ಕಾರಿ ಕಚೇರಿಗಳು ಬಂದಿರುತ್ತೆ. ಜನರೇ ಗಮನಿಸಿದ್ರ ಬಗ್ಗೆ ಸರ್ಕಾರಿ ಕಚೇರಿಗಳಿಗೆ ಹೋದ್ರೆ ನಿಮ್ಮ ಕೆಲಸ ಕಾರ್ಯಗಳು ಇವತ್ತು ನಡೆಯೋದಿಲ್ಲ. ಶಾಲಾ ಕಾಲೇಜುಗಳಲ್ಲಿ ಇವತ್ತು ನೋಡಬೇಕಾಗುತ್ತೆ. 9 ಗಂಟೆ ನಂತರ ಅದ್ರ ಬಗ್ಗೆ ಅಪ್ಡೇಟ್ ಸಿಗುತ್ತೆ. ತುಂಬಾ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಇವತ್ತಿಂದ ಓಪನ್ ಇರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಒಂದು ಕಡೆ ವಾಹನ ನೋಂದಣಿ, ಆಸ್ತಿ ನೋಂದಣಿ, ವಾಹನದ ಲೈಸೆನ್ಸ್, ಹೀಗೆ ಯಾವ ಕೆಲಸನೂ ಆಗೋದಿಲ್ಲ. ಜಿಲ್ಲಾ ಮಟ್ಟದಲ್ಲಿ ಮುಷ್ಕರದ ಬಿಸಿ ಯಾವ ತರ ತಟ್ಟಬಹುದು, ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ, ಶಿವಮೊಗ್ಗದಿಂದ ವಿನಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಜಿಲ್ಲಾ ಮಟ್ಟದಲ್ಲಿ ತುಂಬಾ ಕೆಲಸಗಳು ಪೆಂಡಿಂಗ್ ಉಳಿತಾ ಹೋಗುತ್ತೆ ಅನಿರ್ದಿಷ್ಟಾವಧಿ ಮುಷ್ಕರದಿಂದಾಗಿ. ಹಾಗಾಗಿ ಜನಸಾಮಾನ್ಯರಿಗೆ ಇದರ ಎಫೆಕ್ಟ್ ಯಾವ ತರ ತಟ್ಟುತ್ತೆ, ಎಸ್ಪೆಷಲಿ ಜನಸಾಮಾನ್ಯರು ಏನ್ ಹೇಳ್ತಿದ್ದಾರೆ ಈ ಮುಷ್ಕರದ ಬಗ್ಗೆ? ಶರ್ಮಿತವಾಗಿ ಖಂಡಿತವಾಗೂ ಜನಸಾಮಾನ್ಯರಿಗೆ ಇದು ನೇರವಾಗಿ ಪರಿಣಾಮ ಬೀರಲಿದೆ. ಯಾಕಂದರೆ ಪ್ರಮುಖವಾಗಿ ಜಿಲ್ಲಾಧಿಕಾರಿ ಕಚೇರಿ ಆಗಿರ್ಬೋದು, ತಾಲೂಕು ಕಚೇರಿ, RTO ಕಚೇರಿ, ಹೀಗೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಇವತ್ತು ಖಾಲಿ ಇರಲಿದೆ. ಯಾಕಂದರೆ ಇನ್ನು ನೌಕರರು ಯಾವುದೇ ಮುಷ್ಕರಕ್ಕೆ ಕರೆ ಕೊಟ್ಟಿಲ್ಲ, ಬದಲಾಗಿ ಏನು ಕರ್ತವ್ಯಕ್ಕೆ ಗೈರು ಹಾಜರಾಗಲಿದ್ದಾರೆ. ಈ ಮೂಲಕ ತಮ್ಮ ಪ್ರತಿಭಟನೆಯನ್ನು ಸರ್ಕಾರದ ವಿರುದ್ಧ ಅವರು ಮಾಡಲಿದ್ದಾರೆ. ಏನು ಒಂದು ವೇಳೆ ಬೀದಿಗಿಳಿದು ಪ್ರತಿಭಟನೆ ಮಾಡಿದರೆ ಮೇಲಧಿಕಾರಿಗಳ ಕೆಂಗಣಿಗೆ ಗುರಿಯಾಗ್ಬೋದು. ಆದರೆ ಗೈರಾದರೆ ಇವೆಲ್ಲ ಸಮಸ್ಯೆಗಳು ಕೂಡ ಕೊನೆಯುತ್ತೆ. ಹೀಗಾಗಿ ಬೆಳಗಾವಿ ಜಿಲ್ಲೆಯ ಸುಮಾರು 40,000 ನೌಕರರು ಇವತ್ತು ಗೈರಾಗಲಿದ್ದಾರೆ. ಹೀಗಾಗಿ ಸರ್ಕಾರಿ ಶಾಲಾ ಕಾಲೇಜುಗಳು ಸೇರಿದಂತೆ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಏನು ಯಾವುದೇ ಕೆಲಸ, ಸಾರ್ವಜನಿಕರ ಕೆಲಸ ಆಗಲ್ಲ. ಇನ್ನು ಸಾರ್ವಜನಿಕರು ಈ ಬಗ್ಗೆ ಅಂದರೆ ಇವತ್ತು 9 ಗಂಟೆ ನಂತರ ಸಾರ್ವಜನಿಕರಿಗೆ ಬಿಸಿ ತಟ್ಟಲಿದೆ. ಯಾಕಂದರೆ ನಿನ್ನೆಯಿಂದ ಕೇವಲ ಏನು ಸರ್ಕಾರ ಮಾತುಕತೆ ಮಾಡಿತ್ತು, ಆ ಮಾತುಕತೆಗಳೆಲ್ಲವೂ ಕೂಡ ವಿಫಲವಾಗಿದ್ದು ಪ್ರತಿಭಟನೆ ನಡೆಯುವುದು ಈಗ ಪಕ್ಕಾ ಆಗಿದೆ. 9 ಗಂಟೆ ನಂತರ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಜನ ಬರಲ್ಲ. ಹೀಗಾಗಿ ಸಾರ್ವಜನಿಕರ ಕೆಲಸ ಇವತ್ತು ಪೆಂಡಿಂಗ್ ಉಳಿಯುತ್ತೆ. ಬೆಳಗಾವಿಯಲ್ಲೂ ಕೂಡ ಸುಮಾರು 30 ವಿವಿಧ ಸರ್ಕಾರಿ ನೌಕರರ ಏನು ಸಂಘಟನೆಗಳಿದೆ, ಎಲ್ಲವೂ ಕೂಡ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು. ಸುಮಾರು 40,000 ಏನು ನೌಕರರು ಬೆಳಗಾವಿ ಜಿಲ್ಲೆಯಲ್ಲಿ 36 ಇಲಾಖೆಗಳ ನೌಕರರು ಇವತ್ತು ಕರ್ತವ್ಯಕ್ಕೆ ಗೈರಾಗುವ ಮೂಲಕ ತಮ್ಮ 2 ಬೇಡಿಕೆಗಳು, ಪ್ರಮುಖವಾಗಿ ಪಿಂಚಣಿ ಯೋಜನೆ ಜಾರಿ ತರಬೇಕು ಮತ್ತು 7ನೇ ವೇತನ ಆಯೋಗದ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ಬೇಡಿಕೆಯನ್ನ ಸರ್ಕಾರದ ಮುಂದೆ ಪ್ರಬಲವಾಗಿ ಇಡಕ್ಕೆ ಮುಂದಾಗಿದ್ದಾರೆ. ಶರ್ಮಿತಾ ಶೆಟ್ಟಿ. ಪ್ಲೀಸ್ ಬಿ ಆನ್ಲೈನ್. ಚಂದ್ರಕಾಂತ್ ಸುಗಂಧಿ, ಶಿವಮೊಗ್ಗ ಭಾಗದಲ್ಲಿ ವಿನಯ್, ಈಗ ಸಾಂಕೇತಿಕವಾಗಿ ಏನಾದ್ರೂ ಪ್ರತಿಭಟನೆ ಕೈಗೊಳ್ಳೋದಕ್ಕೆ ಸರ್ಕಾರಿ ನೌಕರರು ಮುಂದಾಗಿದ್ದಾರಾ? ಶರ್ಮಿತಾ, ಶಿವಮೊಗ್ಗದಲ್ಲಿ ಯಾವುದೇ ಸರ್ಕಾರಿ ಕಚೇರಿಗಳು ಇಂದು ವರ್ಕ್ ಆಗಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಸರ್ಕಾರಿ ನೌಕರರ ಪ್ರತಿಭಟನೆ ಬಿಸಿ ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಕಾಣ್ತಾ ಇದೆ. ಯಾಕಂದ್ರೆ ಶಿವಮೊಗ್ಗದಿಂದಲೇ ಇದು ಏನು ಈಗ ಈ ಪ್ರತಿಭಟನೆ ಆರಂಭ ಆಗಿದೆ ಅಂತ ಹೇಳ್ಬೋದು. ಈಗ ಏನು ಎಸೆನ್ಷಿಯಲ್ ಸರ್ವಿಸ್ ಆದಂತಹ ಆರೋಗ್ಯ, ಅಂದ್ರೆ ತುರ್ತು ಸೇವೆಗಳು ಮಾತ್ರ, ಅದರಲ್ಲೂ ಕೂಡ ಆಸ್ಪತ್ರೆಯಲ್ಲಿ OPD ಇರೋದಿಲ್ಲ, ಜೊತೆಗೆ ಏನು ತುರ್ತು ಚಿಕಿತ್ಸೆ ಮಾತ್ರ ವರ್ಕ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಆಂಬುಲೆನ್ಸ್ ವರ್ಕ್ ಆಗುತ್ತೆ. ಇನ್ನುಳಿದಂತೆ ಜಲಮಂಡಳಿ ಹಾಗೂ ಮೆಸ್ಕಾಂನ ಸಿಬ್ಬಂದಿಗಳು ಮಾತ್ರ ಇಲ್ಲಿ ಹಾಜರಾಗ್ತಾ ಇದ್ದಾರೆ. ಇನ್ನು ಯಾವುದೇ ರೀತಿಯ ಸಿಬ್ಬಂದಿಗಳು ಹಾಜರಾಗ್ತಾ ಇಲ್ಲ. ಇದರಿಂದಾಗಿ ಇಲ್ಲಿರುವಂತಹ ಸ್ಥಳೀಯರಿಗೂ ಕೂಡ ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಈಡು ಮಾಡಿದಂತಾಗಿದೆ. ಯಾಕಂದ್ರೆ ಕೆಲವೊಂದು ಡೆಡ್ ಲೈನ್ ಗಳನ್ನ ಏನು ಇರುವಂತಹ ವರ್ಕ್ ಗಳು ಇರ್ತವೆ, ಆ ವರ್ಕ್ ಗಳನ್ನ ಮುಗಿಸದೇ ಇದ್ರೆ ಅದರಿಂದ ಎಫೆಕ್ಟ್ ಆಗುವ, ಸಾರ್ವಜನಿಕರಿಗೆ ತೊಂದರೆ ಆಗಿರುವಂತಹ ಏನು ಸಂದರ್ಭಗಳಿರ್ತವೆ. ಅದಕ್ಕೂ ಕೂಡ ಯಾವುದೇ ರೀತಿಯ ಅಧಿಕಾರಿಗಳಿರಲ್ಲ. ಆದ್ರೆ ಏನು ಗುತ್ತಿಗೆ ನೌಕರರು ಮಾತ್ರ ಈ ಏನು ಸರ್ಕಾರಿ ಕಚೇರಿಗಳಿರ್ತಾರೆ, ಆದ್ರೆ ಯಾವುದೇ ರೀತಿಯ ವರ್ಕ್ ಗಳು ನಡೆಯೋದಿಲ್ಲ. ಯಾಕಂದ್ರೆ ಗುತ್ತಿಗೆ ನೌಕರರಿಂದ ಯಾವುದೇ ರೀತಿಯ ವರ್ಕ್ ಗಳಾಗಲ್ಲ. ಅವರು ಓನ್ಲಿ ಹೆಲ್ಪ್ ಮಾಡ್ತಾ ಇರ್ತಾರೆ. ಇದರಿಂದ ಯಾವುದೇ ರೀತಿಯ ವರ್ಕ್ ಆಗಲ್ಲ. ಆದ್ರೆ ಏನು ಸರ್ಕಾರಿ ನೌಕರರು ಯಾವುದೇ ರೀತಿಯ ಬೀದಿಗಿಳಿದು ಪ್ರತಿಭಟನೆ ಮಾಡುವ ಲಕ್ಷಣ ಯಾವ್ದು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಇವರು ಸಾಮೂಹಿಕವಾಗಿ ಏನು ರಜೆಯನ್ನ ಘೋಷಣೆ ಮಾಡ್ಕೊಂಡು, ರಜೆಯನ್ನ ಅಂದ್ರೆ ಹಾಕೊಂಡು ಅವರು ಗೈರಾಗ್ತಾ ಇದಾರೆ ಹೊರತು ಯಾವುದೇ ರೀತಿಯ ಪ್ರತಿಭಟನೆಗೆ ಇಳಿಯುವ ಲಕ್ಷಣ ಕಾಣಿಸ್ತಾ ಇಲ್ಲ. ಫೈನ್, ಥ್ಯಾಂಕ್ ಯು ವಿನಯ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.